ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾನು ಏರಿಯಾ ಇನ್ಸ್ಪೆಕ್ಟರ್ ಅಂತಂದ್ಮೇಲೆ ನಮ್ಮ ಏರಿಯಾ ಜನಗಳು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋದು ನನ್ನ ಕರ್ತವ್ಯ ತಾನೆ. ಹಾಸ್ಪಿಟ್ಲಿಂದ ಸೂಸೈಡ್ ಕೇಸ್ ಅಂತ ಕಾಲ್ ಬಂದಿತ್ತು, ಹಾಗಾಗಿ ಎನ್ಕ್ವೈರಿ ಮಾಡೋಣ ಅಂತ ಇಲ್ಲಿವರೆಗೂ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನೀವು ಬಳೆ ಹಾಕೋದಿಕ್ಕೆ ಹೋಗಿ ಹೀಗಾಗಿದೆ ಅಂತ. ಹೌದಪ್ಪ, ನೋಡಿ ಇವ್ರು ಮಾಡಿರೋ ಚಿಕ್ಕ ಎಡವಟ್ಟಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ವಾ ಆಂಟಿ? ನೋಡಿ ನೋಡಿ ಪಾಪ, ಎಷ್ಟು ದೊಡ್ಡ ಗಾಯ ಬೇರೆ ಆಗಿದೆ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನ್ ಗತಿ? ಏನ್ ಲೀಲಾ ಅವ್ರೆ, ಬಳೆ ಯಾರಾದ್ರೂ ಹೀಗ್ ತೊಡಸ್ತಾರ? ಬಳೆ ಹೇಗ್ ತೊಡಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಸುಲಭವಾಗಿ ತೋಡಿಸ್ಬಿಟ್ಟೆ. ಕೋಳ ಹಾಕೋ ಕೈಗೇನೆ ಬಳೆ ತೊಡ್ಸೋದಕ್ಕೆ ಬರುತ್ತೆ ಅಂತಂದ್ಮೇಲೆ ನಿಮಗ್ ಬರಲ್ಲ ಅಂತಂದ್ರೆ ಹೇಗೆ ಹೇಳಿ? ಇದೇನಿದೆ ಇನ್ಸ್ಪೆಕ್ಟ್ರೆ, ನಿಮ್ಮ ಕೈಯಲ್ಲೂ ಗಾಯ ಆಗಿರೋ ಹಾಗಿದೆ. ಏನಾಯ್ತು? ಪೊಲೀಸ್ ಅಂತ ಅಂದ್ಮೇಲೆ ಇದೆಲ್ಲ ತುಂಬಾ ಸಹಜವಾಗಿ ಆಗ್ತಾ ಇರ್ತಲ್ವಾ ಅಂತ. ಕಳ್ಳರನ್ನ ಗುಂಡ್ರನ್ನ ಹಿಡಿಯುವಾಗ ಇದೆಲ್ಲ ಆಗ್ತಾ ಇರುತ್ತೆ. ಇನ್ಸ್ಪೆಕ್ಟರ್, ಇದು ಸುಸೈಡ್ ಕೇಸ್ ಅಲ್ಲ. ಬಳೆ ಹಾಕೋವಾಗ ಹೀಗಾಯ್ತು ಅಂತ ಗೊತ್ತಾಯ್ತಲ್ವಾ? ತಾವೇನು ಹೊಡ್ಬೋದು. ಅಂದ್ರೆ ಅವ್ರಿಗೆ ತುಂಬಾ ಕೆಲಸ ಇರುತ್ತಲ್ವಾ, ಇನ್ಯಾರ್ಯಾರಿಗೋ ಬಳೆ ಅಲ್ಲ 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 ಕೋಳ ಹಾಕ್ಬೇಕು ಏನೋ. ಹೌದಪ್ಪ, ನೀವು ನಮಗೋಸ್ಕರ ಇಷ್ಟೊಂದು ಬಿಡು ಮಾಡ್ಕೊಂಡು ಬಂದ್ರಲ್ಲ, ನಮ್ಗೆ ಅದೇ ಸಂತೋಷ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಮತ್ತೆ ಅವಾಗವಾಗ ಬರ್ತಾ ಇರ್ತೀನಿ. ಅಂದ್ರೆ ಕೇಸ್ ಕ್ಲಾರಿಫಿಕೇಶನ್ಗೋಸ್ಕರ ಅಗತ್ಯ ಇದ್ರೆ ಅವಾಗವಾಗ ಬರ್ತಿರ್ತೀನಿ ಅಂತಂದೆ. ಹಾ ಹಾ, ಬನ್ನಿ, ಧಾರಾಳವಾಗಿ ಬನ್ನಿ. ಏಯ್, ನಿಂತ್ಕೋ ಅಲ್ಲೇ. ಏನ್ ಮನೆಗೆ ಬರೋಷ್ಟು ಧೈರ್ಯ ಮಾಡ್ಬಿಟ್ಯಾ? ಗದ್ದು ಮುಚ್ಚಿದೆಲ್ಲ ನಡೆಯುವಾಗ ಧೈರ್ಯ ಇರಲಿಲ್ಲ, ಆದ್ರೆ ಈಗ ನಿನಗೆ ಎಲ್ಲ ವಿಷಯ ಗೊತ್ತಾಗಿದೆಯಲ್ಲ, ಇನ್ನೇನ್ ಮುಚ್ಚು ಮರೆ. ಹೂಗಾಡ್ಬೇಡ. ಹೂಗಾಡಿದ್ರೆ ಹೊರಗೆ ಹೋಗೋದು ನಿನ್ನ ಮನೆ ಮರ್ಯಾದೆ. ಮನೆ ಒಳಗಡೆ ಬಂದವನ್ಗೆ ಮನೆ ಮರ್ಯಾದೆ ಹೊರಗೆ ಹಾಕೋದು ದೊಡ್ಡ ವಿಷಯ ಅಲ್ಲ. ಎನಿಹೌ, ಮನೇಲೆಲ್ರ ಪರಿಚಯನೂ ಆಯ್ತು. ಹಾಗಿದ್ಮೇಲೆ ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೊರಡ್ಲ? ಟೇಕ್ ಕೇರ್. ಬರ್ತೀನಿ. ಹೇಳಿ. ಅದು ನೀವು ಹೇಳಿದ ಸಮಯ ಹತ್ತಿರ ಬರ್ತಿದೆ, ಕೆಲವೇ ದಿನಗಳು ಉಳಿದಿದೆ. ಗೊತ್ತು, ಅಷ್ಟರಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದಾಗುತ್ತೆ. ಏಜೆ, ಹಾಗಂತ ಸುಮ್ಮನೆ ಇದ್ದರೆ ಹೇಗಾಗುತ್ತೆ? ಏನು ಮಾಡಬೇಕು? ತೋಚಿದ್ದನ್ನು ಪೇಪರಲ್ಲಿ ಹಾಕ್ಸಿ ಅವ್ರ ಮರ್ಯಾದೆನ ಕಳೆದು ನಮ್ಮ ಮರ್ಯಾದೆನ ಕಳ್ಕೊಂಡು ಕಡೆಗೆ ಅವ್ರನ್ನೇ ಅರೆಸ್ಟ್ ಮಾಡಿಸಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು, ಅದನ್ನೇ. ಗೊತ್ತಿಲ್ಲದೆ ಆಗೋದು ಎಡವಟ್ಟು, ಅದು ಅವ್ರು ಮಾಡಿದ್ದು. ಗೊತ್ತಿದ್ದು ಮಾಡೋದು ತಪ್ಪು, ಅದು ನೀವು ಮಾಡಿ ತಪ್ಪಿದ್ದೆ ಅವ್ರಿಗೆ ಅಭಿಮಾನ ಇರೋರು ಯಾರೇ ಆದರೂ ಹಾಗೆ ನಡ್ಕೋತಾ ಇದ್ರಲ್ವ? ನನ್ನ ಮೇಲಿನ ಅಭಿಮಾನ ಇನ್ನೊಬ್ಬರು ಮಾನಕ್ಕಾಗಲಿ ಸ್ವಾಭಿಮಾನಕ್ಕಾಗಲಿ ಮಸಿ ಬಳಿಯುವಂಥ ಕೆಲಸ ಮಾಡಿಸ್ಬಾರ್ದು. ಆ್ಯಂಡ್ ಐ ಡೋಂಟ್ ಲೈಕ್ ಇಟ್. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬದುಕಿನ ಉದ್ದೇಶ ನಾವು ಗೆಲ್ಲೋದಾಗಿರ್ಬೇಕೇ ಹೊತ್ತು ಬೇರೆಯವ್ರನ್ನ ಸೋಲ್ಸೋದಾಗಿರ್ಬೇಕು.
ಹೇಗಕ್ಕ? ಅದೇ ಮತ್ತೆ ನಾವು ಗೆಲ್ಬೇಕು ಅಂದ್ರೆ ಮತ್ತೊಬ್ರು ಸೋಲ್ಲೇಬೇಕಲ್ವಾ? ನೀವು ಹೇಳ್ತಿರೋದು ಪಂದ್ಯದಲ್ಲಿ, ಏಜೆ ಹೇಳಿದ್ದು ಸಂಬಂಧದಲ್ಲಿ. ನೀವು ಹೇಳೋ ಹಾಗೆ ಪಂದ್ಯದಲ್ಲಿ ಗೆಲ್ಲಬೇಕು ಅಂದರೆ ಜೊತೆಗಿರೋರು ಸೋಲ್ಬೇಕು, ಜೀವನದಲ್ಲಿ ಗೆದ್ರೆ ಜೊತೆಗಿರೋರ್ನು ಗೆಲ್ಬೋದು. ಇದೇ ಏಜೆ ಮಾತಿನ ಅರ್ಥ. ಮದುವೆ ಆಗಿ ಹೆಂಡತಿ ಜೊತೆ ಚೆನ್ನಾಗಿದ್ರು, ಅವಳಿಗೆ ಡಿವೋರ್ಸ್ ಕೊಡ್ತೀನಿ, ನನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ಮದುವೆ ಆಗೋಣ ಬಾ ಅಂದರೆ ಪ್ರಾಣ ಕಳ್ಕೊಳ್ಳೋ ಹಾಗೆ ನಾಟಕ ಆಡಿ ನನ್ನ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಪ್ರೋಚ್ ಮಾಡ್ತಿದ್ಯಾ? ಎಕ್ಸಾಕ್ಟ್ಲಿ ಪ್ರಿಯಾ, ನೀನು ಸತ್ತಿದ್ಯಾ ಅಂತ ತಿಳ್ಕೊಂಡು ಈ ವಿಷಯನೆಲ್ಲ ನಿನ್ನ ಫ್ರೆಂಡ್ ಹತ್ರ ಹೇಳಿದೆ. ಆದರೆ ಏನು ಮಾಡೋದು, ನೀನು ಬದುಕ್ಬಿಟ್ಟೆ. ಮೋಸ್ಕಾರ, ನನ್ನ ಹಾಗೆ ಎಷ್ಟು ಜನ ಹುಡುಗಿರ್ಗೆ ಮೋಸ ಮಾಡಿದ್ಯಾ? ಎಷ್ಟು ಜನ ಹುಡುಗಿರ್ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ಯಾ? ಆ ಲೆಕ್ಕನೆಲ್ಲ ನನಗೆ ಕೇಳ್ಬೇಡ, ಯಾಕಂದ್ರೆ ಆ ಲೆಕ್ಕ ನನಗೂ ಗೊತ್ತಿಲ್ಲ. ನಿನಗೆ ಮನುಷ್ಯತ್ವನೇ ಇಲ್ವಾ? ಹೀಗೆ ಮೋಸ ಮಾಡೋದಕ್ಕೆ ನಾನೇ ಬೇಕಾಯ್ತಾ? ಎಸ್ ಮೈ ಡಿಯರ್, ಹೋರಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರ ಹತ್ರ ಆಟ ಆಡಿದ್ರೇನೆ ತಾನೆ ನಾನು ಗೆಲ್ಲೋದಕ್ಕೆ ಸಾಧ್ಯ. ಅದು ಬುದ್ಧಿವಂತಿಕೆ ಅಂದರೆ. ಬರ್ಲಾ? ಓಹೋ, ಎಲ್ಲ ಕೇಳಿಸ್ಕೊಂಬಿಟ್ಟೆ ಅಲ್ಲ ನೀನು? ಅಂದರೆ ನನ್ನ ಬಗ್ಗೆ ನಿನಗೆಲ್ಲ ವಿಷಯ ಗೊತ್ತಾಯ್ತು ಅಂತಾಯ್ತು. ಗೊತ್ತಾಯ್ತು, ನೀನೆಂಥ ರಾಕ್ಷಸ ಅಂತ ಗೊತ್ತಾಯ್ತು. ನಿನ್ನಿಂದ ಅದೆಷ್ಟು ಹುಡುಗಿರ್ ಜೀವನ ಹಾಳಾಗಿದೆ ಅನ್ನೋದು ಗೊತ್ತಾಯ್ತು. ನಾನಷ್ಟೆಲ್ಲ ಮಾತಾಡಿದ್ದೆ ನೀನು ಆ ಮಾತುಗಳನ್ನು ಕೇಳಿಸ್ಕೊಳ್ಳಿ ಅಂತ. ನೀನು ನನ್ನಲ್ಲಿ ನೋಡಿದ್ದು, ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು. ನಾನು ಆ ಹುಡುಗಿ ಹತ್ರ ಏನೇನು ವಿಷಯಗಳು ಮಾತಾಡಿದ್ನೋ ಅದೇ ವಿಷಯಗಳೇ ನಿನ್ನ ತಂಗಿ ಹತ್ರನೂ ಹೇಳೋದು. ಅದಕ್ಕೆ ಕೊನೆಯದಾಗೊಮ್ಮೆ ಕೇಳಿಸ್ಕೊಂಬಿಡ್ಲಿ ಅಂತ ಹೇಳಿದ್ದು. ಆದರೆ ನಿನ್ನಿಂದ ನನ್ನ ತಂಗಿಗೆ ಮೋಸ ಆಗಕ್ಕೆ ನಾನು ಬಿಡಲ್ಲ. ಮೊದಲು ಹೋಗಿ ಈ ವಿಷಯನೆಲ್ಲ ಅವಳಿಗೆ ಹೇಳ್ತೀನಿ. ಹೇಳು, ನಂಬಿಡ್ತಾಳ? ಸಾಧ್ಯನೇ ಇಲ್ಲ. ಅವಳಿಗೆ ನನ್ನ ಮೇಲಿರೋ ನಂಬಿಕೆ ಹಚ್ಚೆ ಹಾಕ್ದಂಗೆ. ಅದನ್ನು ಯಾವುದೇ ಕಾರಣಕ್ಕೂ ಅಳಿಸೋದಕ್ಕಾಗಲ್ಲ.